ಓಕೆನಾ ಸರ್? RSS ಚರ್ಚೆ ಪಥಸಂಚಲನ ಕಲಬುರಗಿಯಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದೆ. ಸರ್ಕಾರ ಈ ರೀತಿಯ ನಿರ್ಧಾರ ನೀವು ಹೇಗೆ ಇಲ್ಲ, ಇದು ಏನಾಗಿದೆ ಅನಾವಶ್ಯಕ ಆಕ್ಚುಲಿ. ಏಕೆಂದ್ರೆ ಇದು ಯಾವುದೇ ರೀತಿ ಈ ತರ ನಿಯಂತ್ರಣ ಅಥವಾ ನಿಷೇಧ ಮಾಡುವಂಥದ್ದು ಅದು ನಮ್ಮ ಸಂವಿಧಾನ ವಿರೋಧಿ ಅಂತಾನೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳ ಸಂತೋಷ್ ಹೆಗ್ಡೆ ಅವರೇ ಹೇಳಿದ್ದಾರೆ. ಕಾನೂನು ತಜ್ಞರೇ ಹೇಳಿದ್ಮೇಲೆ ಎಲ್ಲರಿಗೂ ಅರ್ಥ ಆಗ್ಬೇಕು. ಇದರಿಂದ ಸುಮ್ಮನೆ ಏನಾಗುತ್ತೆ, ನಾವು ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಸಮಾಜದಲ್ಲಿ ಸಾಮರಸ್ಯ ಇರ್ಬೇಕಾಗುತ್ತೆ, ಸಹಿಷ್ಣುತೆ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿಕೆಗಳಿಂದ ಸುಮ್ಮನೆ ಗೊಂದಲ ಸೃಷ್ಟಿಯಾಗುತ್ತೆ. ಇದರಿಂದ ಸಾಮಾಜಿಕ ಆರೋಗ್ಯ ಕೂಡ ಹಾಳಾಗುತ್ತೆ. ಅಂದ್ರೆ ಎಲ್ಲರೂ ಒಂದು ಬಹಳ ಸಂತೃಪ್ತಿಯಿಂದ ಬದುಕುವಂತ ವಾತಾವರಣ ಇರ್ಬೇಕು ಸಮಾಜದಲ್ಲಿ. ಸೊ ನಾವು ಮಾಡತಕ್ಕಂತ ಕೆಲಸಗಳು ಬಹಳ ಇದೆ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಸರ್. ಮತ್ತೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಮುಂದುವರ್ಷ ಪದೇ ಪದೇ ಟ್ವೀಟ್ ಅನ್ನು ಮಾಡ್ತಿದ್ದಾರೆ. ನಿನ್ನೆನೂ ಕೂಡ ಟ್ವೀಟ್ ಮಾಡಿದ್ರು, ನಿಮಗೆ ಸಾಧ್ಯ ಆಗಲಿಲ್ಲ ನಾವೇ ರಸ್ತೆ ಗುಂಡಿಗಳನ್ನು ಕೂಡ ತಿರುಗೇಟ್ ಕೊಡ್ತಾರೆ. ಅವರು ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ. ಅಂದ್ರೆ ಇದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ. ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಅಂದ್ರೆ ಈ ರೀತಿ ಸಮಸ್ಯೆಗಳಿದೆ, ಸೊ ಅದನ್ನ ಸರ್ಕಾರದ ಗಮನಕ್ಕೆ ತರುವಂತದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ. ಅದನ್ನ ಸರಿಪಡಿಸ್ಕೋಬೇಕು. ಇದನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕರಣೆ ಮಾಡ್ಬೇಕಾಗುತ್ತೆ ಅಷ್ಟೇ. ಇವಾಗ ಹಿಂದೆ ಕೂಡ ಯಾರು ಕಿರಣ್ ಮುಜುಮ್ದಾರ್ ಅವರಾಗ್ಬೋದು, ಮೋಹನ್ ದಾಸ್ ಪೈ ಅವರಾಗ್ಬೋದು, ಇವನ್ ಹಿಂದಿನ ಸರ್ಕಾರ ಇದ್ದಾಗ್ಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸೊ ಇದನ್ನ ಈ ಸಂಘರ್ಷದ ಹಾದಿ ತಗೋಬಾರ್ದು. ಇದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನು, ಈಗ ಕೆಲವು CSR ಆಕ್ಟಿವಿಟೀಸ್ ಕೂಡ ಇದೆ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಇಟ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ ಅಷ್ಟೇ. ಇದರಲ್ಲಿ ಇದು ಫಾಲ್ಟ್ ಫೈಂಡಿಂಗ್ ಇಂದ ಫ್ಯಾಕ್ಟ್ ಫೈಂಡಿಂಗ್ ಅಷ್ಟೇ. ಇಟ್ ಇಸ್ ನಾಟ್ ಎ ಫಾಲ್ಟ್ ಫೈಂಡಿಂಗ್, ಇಟ್ ಇಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಅಂಡ್ ಕರೆಕ್ಟಿವ್ ಮೆಷರ್ಸ್ ಇಂಪಾರ್ಟೆಂಟ್ ಅಷ್ಟೇ. ಬೆಂಗಳೂರಿಗೆ ಅನೇಕರು ಬರ್ತಾರೆ, ಒಂದು ಸಹಾಯ ಪಡ್ಕೊಂಡೆ ಆಮೇಲೆ ಬರ್ತಾರೆ, ಆಮೇಲೆ ಬೆಳೆದ ಊರನ್ನ ಮರೀತಾರೆ ಅಂತ DK ಶಿವಕುಮಾರ್ ಅವರು ಅಂದ್ರೆ ಉದ್ಯಮಿಗಳನ್ನ ರಿಲೀಸ್ ಮಾಡ್ತಾರೆ, ಸವಾರಿ ಮಾಡ್ತಾರೆ. ಇಲ್ಲ, ಇದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡಿಡ್ಕೋಬೇಕು, ಅದನ್ನ ನಾವು ಸಾರ್ಟ್ ಔಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ಸುಮ್ಮನೆ ನಾನಂತೂ ಇದ್ರ ಬಗ್ಗೆ ರಾಜಕೀಯವಾಗಿ ಏನು ಮಾತಾಡೋಕ್ಕಾಗೋದಿಲ್ಲ, ಮಾತಾಡೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಇದನ್ನ ಸಕಾರಾತ್ಮಕವಾಗಿ ಇದು ಮಾಡಿ ಏನೆಲ್ಲ ಈಗೇನು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳೇನಿದೆ ಅದನ್ನ ಸರಿಪಡಿಸ್ಬೇಕಾಗುತ್ತೆ. ಯಾವಾಗ್ಲೂ ಅಷ್ಟೇ, ನಾವು ಇವಾಗ ಮಳೆಗಾಲದ ಸಮಸ್ಯೆಗಳನ್ನ ಬೇಸಿಗೆ ಕಾಲದಲ್ಲಿ ಅಡ್ರೆಸ್ ಮಾಡಬೇಕು, ಬೇಸಿಗೆ ಕಾಲದ ಸಮಸ್ಯೆಗಳನ್ನ ಮಳೆಗಾಲದಲ್ಲಿ ಅಡ್ರೆಸ್ ಮಾಡಬೇಕು. ಆ ಪ್ರಿನ್ಸಿಪಲ್ ಗುಣಮಟ್ಟದ ಕಾಮಗಾರಿಗಳಾಗಬೇಕಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.